ನೆಮ್ಮದಿಗೆ ಮನೇಲಿ ಮಲಗಿದ್ದವನ್ನ ಬೆಳಗ್ಗೆನೆ ಕರ್ಕೊಬಂದವರು ನಮ್ಮ ಚಂದು ಅವರು. ಇವತ್ತೆಲ್ಲೋ ಯಾವುದೋ ಈಗ ಗೊತ್ತಿಲ್ಲದಿರೋ ಜಾಗದಲ್ಲಿ ಕರ್ಕೊಯ್ತವ್ರೆ. ನೋಡಿದ್ರೆ ಅಕ್ಕಪಕ್ಕ ಒಳ್ಳೆ ಕವಲಿ ಐತೆ, ಗದ್ದೆ ಐತೆ. ನೋಡೋ ಈ ಒಂಥರ ಮಳೆಗಾಲದಲ್ಲಿ ಒಳ್ಳೆ ಬಿಸಿಲು ಬತ್ತೈತೆ. ಈ ವೆದರ್ಗೆ, ಈ ಕವಲಿಗೆ ಹೋಗಿ ಒಂದು ದೈ ಹೊಡಿಬೇಕು ಅಂತ ಅನಿಸ್ತೈತೆ ಅಲ್ವಾ ಚಂದು? ಅಲ್ಲ ಮಚ್ಚಲು, ಬೆಳಿಗ್ಗೆ 9 ಗಂಟೆಲಿ ಬಂದಿದ್ದು ನಾವು ಎಲ್ಲ ಟ್ರಿಪ್ ಔಟ್ಸೈಡ್ ಹೋಮ ಅಂತ ಬಂದಿದ್ದು. ನೀವೇನಂದ್ರೆ ಇಲ್ಲೇ ನಿಂತ್ಕೊಂಡು 2-3 ಅವರ್ ಟೈಮ್ ಪಾಸ್ ಮಾಡಿದ್ದೀರಿ. ಇನ್ನೇ ನೀವು ಇಷ್ಟು ಮಧ್ಯಾಹ್ನ 3 ಗಂಟೆ 4 ಗಂಟೆ ಆಗದೆ, ಇನ್ನೇನು ಅಮೇರಿಕಕ್ಕೆ ಕರ್ಕೋಕಾಯ್ತದೆ. ಬರ್ರಿ ನಮ್ಮೂರು ದೊಡ್ಡ ಕವಲಿ ತೋರಿಸ್ತೀನಿ ನೋಡ್ರಿ. ಇತ್ತು ಹೆಂಗೈತೆ ನೋಡ್ರಿ, ನಮ್ಮ ಸುತ್ತ ಒಳ್ಳೆ ನೇಚರು, ಒಳ್ಳೆ ಆಫ್ ರೋಡಿಂಗ್ ಫೀಲು. ಹೊಡಿರಿ, ಹಿಂಗೆ ಮುಂದೆ ಹೋಯ್ತಾ ಇದ್ರೆ ನೋಡ್ರಿ, ಅಲ್ಲಿ ಡೌನ್ ಸಿಗ್ತದೆ. ಆಫ್ ರೋಡಿಂಗ್ ಮಾಡ್ಬಾರ್ದು, ಸೀದಾ ಒಳಗೆ ಹೋಗ್ಬಿಟ್ರೆ ಅಲ್ಲೋಗಿ ಮುಂದೆ ಎದ್ದೇಳ್ತೀವಿ. ನಡೀರಿ ಹೋಮ ಬೇಕಾದ್ರೆ. ನೋಡಿ ಯಾವುದೋ ರಿವರ್ ಕ್ರಾಸಿಂಗು ಅದು ಇದು ಅಂತ ಎಲ್ಲೆಲ್ಲೋ ಹೋಗ್ತೀವಿ. ಇದು ನೋಡಿ ಈ ಬ್ರಿಡ್ಜು ಹೆಂಗಿದೆ ಅಂತ. ನಮ್ಮ ಹಳ್ಳಿಗಳೇ ಸಾಕು ನೆಮ್ಮದಿಯಾಗಿ ತಿರುಗಾಡೋದಕ್ಕೆ. ಆಹಾ, ವಾವ್ ವಾವ್. ಹಿಂಗೆ ಈ ಥರ ಹೋಗ್ತಾ ಇದ್ರೆ ಎಂಥ ಸಂತೋಷ ಅಂತೀರ. ಹ್ಞೂ ಮಚ್ಚ, ಏನು ಗೊತ್ತಾ, ಆಫ್ ರೋಡಿಂಗು ಅಂತ ನಾವೆಲ್ಲೋ 100-200 ಕಿಲೋಮೀಟ್ರ್ ಹೋಗಿ ಆಫ್ ರೋಡಿಂಗ್ 1-2 ಕಿಲೋಮೀಟ್ರ್ ಹೊಡಿತೀವಿ ಅಷ್ಟೇ. ಅದ್ರ ಬದಲು ನಮ್ಮೂರಲ್ಲಿ ನೋಡಿ ಮಚ್ಚ, ಸುತ್ತ ನೇಚರ್ ನೋಡು ಹೆಂಗೈತೆ. ಆಫ್ ರೋಡಿಂಗ್ ಸ್ವಲ್ಪ ಫೀಲ್ ಕಮ್ಮಿ ಇರ್ಬೋದು, ಬಟ್ ಒಳ್ಳೆ ಮಜಾ. ಏನು ಗೊತ್ತಾ, ನಾವು ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಅದು ಎಲ್ಲರವಲ್ಲಿ ಅದು ಖುಷಿನೇ. ನಾವೇನು ದೂರನೇ ಹೋಗ್ಬೇಕು ಅಂತಿಲ್ಲ, ಇಲ್ಲೇ ಕೂತಿದ್ರು ಸಾಕು, ಆರಾಮಾಗಿರ್ಬೋದು. ಏನಂತೀಯ? ಉಂಕಂಡ್ಲ, ಇದಕ್ಕಿಂತ ನೆಮ್ಮದಿ ಇನ್ನೆಲ್ಲೂ ಸಿಗೋದಿಲ್ಲ ನಮಗೆ. ನಮ್ಮ ಊರುಗಳನ್ನೇ ನಾವು ಚೆನ್ನಾಗಿ ಸುತ್ತಾಡೋರು, ಅದಕ್ಕಿಂತ ನೆಮ್ಮದಿ ಇನ್ನೇನು ಬೇಕಾಗಿಲ್ಲ. ಇವತ್ತಿಗಿಷ್ಟು ಸಾಕು, ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.